ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಾನು ಫಸ್ಟ್ ಟೈಮ್ ನನ್ನ ಪರ್ಸ್ನಲ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಅಮ್ಮನ ಮನೆಯಿಂದ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಮದುವೆ ಮುಗಿಸ್ಕೊಂಡು ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಮದುವೆ ಮುಗಿಸ್ಕೊಂಡು ಹೋಗ್ತಾ ಇರೋದಕ್ಕೆ ಏನೋ ಒಂಥರ ಬೇಜಾರು, ಹೋಗೋಕ್ಕೆ ಅಮ್ಮನ ಮನೆ ಬಿಟ್ಟು ಹೋಗೋಕ್ಕೆ ಏನೋ ಒಂಥರ ಬೇಜಾರಾಗ್ತಾ ಇತ್ತು. ಇದುವರೆಗೂ ನಾನು ಲಾಂಗ್ ಪರ್ಸ್ನಲ್ ವಿಡಿಯೋ ಯಾವುದೂ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಒಂಥರ ಏನೋ ಒಂಥರ ಅನ್ನಿಸ್ತಾ ಇದೆ. ಹೆಂಗೆ ಬರ್ತಾ ಇದ್ದೀನಿ, ಚೆನ್ನಾಗಿ ಮಾಡ್ತಾ ಇದ್ದೀನೋ ಇಲ್ವೋ ಅಂತ ಅನ್ನಿಸ್ತಾ ಇದೆ. ನಮ್ಮ ಅತ್ತೆ ಮನೆ ಹತ್ರ ಹೆಂಗಿದೆ ಅಂತಂದರೆ ಲೆಫ್ಟಲ್ಲಿ ಅಂದರೆ ಹಿಂದ್ಗಡೆ ಅತ್ತೆ ಮನೆ ಹಿಂದ್ಗಡೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಸ್ವಲ್ಪ ಮುಂದೆ ಬಂದು ಲೆಫ್ಟಲ್ಲಿ ಬಂದರೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಆ್ಯಕ್ಚುಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತುಂಬ ಜನ ಬ್ಯಾಂಗ್ಳೂರಿಂದ ತುಂಬ ಜನ ಬಂದು ಇಲ್ಲಿ ನಡ್ಕೊತಾರೆ. ನಾನು ನೆಕ್ಸ್ಟ್ ಟೈಮ್ ನಾನು ಯಾವ್ದಾದ್ರು ಒಂದು ಒಳ್ಳೆ ಬ್ಲಾಗ್ ಮಾಡಿ ಹಾಕ್ತೀನಿ ಆ ದೇವಸ್ಥಾನದ ಬಗ್ಗೆ, ಅದ್ರ ಡೀಟೇಲ್ಸು. ಆಮೇಲೆ ಅಲ್ಲಿ ಸುಮಾರು ದೇವಸ್ಥಾನಗಳು ಇದೆ ಅಲ್ಲಿ, ಅದೆಲ್ಲದ್ರದ್ದು ನಾನು ನಿಮಗೆ ಡೀಟೇಲ್ ವೀಡಿಯೋ ಹಾಕ್ತೀನಿ. ಆಮೇಲೆ ಅಲ್ಲೇ ಇನ್ನೊಂದು ರೈಟ್ ಸೈಡಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ. ಆ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದೆ. ಅಲ್ಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಟೆಂಪಲ್ಗಳೆಲ್ಲ. ಬ್ಯಾಂಗ್ಳೂರಿಂದನೂ ಸುಮಾರು ಜನ ಬಂದು ಈ ಆಂಜನೇಯ ಸ್ವಾಮಿಗೆ ನಡ್ಕೊತಾರೆ, ಅಲ್ಲೇ ಸ್ಟೇ ಆಗ್ತಾರೆ ಸಮೇತ ಅಲ್ಲಿ. ಆಮೇಲೆ ನಾವು ಫಸ್ಟು ಅತ್ತೆ ಮನೆಗೆ ಹೋಗಿದ ತಕ್ಷಣ ಫಸ್ಟು ಮಾಡೋ ಕೆಲಸ ಅಂದರೆ ಗಾರ್ಡನಿಗೆ ಹೋಗೋದು. ಆ ಗಾರ್ಡನಲ್ಲಿ ಒಂದು ಸ್ವಲ್ಪ ಟೀ ಎಲ್ಲ ಹೋಗಿ ಕುಡಿದ್ರೆ ನಮಗೆ ಆಗೋ ಖುಷಿನೇ ಬೇರೆ ಅಲ್ಲಿ. ಏನೋ ಒಂಥರ ತುಂಬಾ ಖುಷಿ ಆಗುತ್ತೆ ಅಲ್ಲಿ ಹೋಗಿ ಗಾರ್ಡನಿಗೆ ಹೋಗೋಕ್ಕೆ. ನಮ್ಮ ಅತ್ತೆ ಸುಮಾರು ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ. ಇದೆಲ್ಲ ಏನು ಹೇಳ್ತಾರೆ, ಫ್ಲವರ್ ಗಿಡಗಳಂತೂ ತುಂಬ ಇದೆ ಅಲ್ಲಿ. ಮಲ್ಲಿಗೆ, ಆಮೇಲೆ ಕನಕಾಂಬ್ರ, ದಾಸವಾಳ ಗಿಡಗಳು ತುಂಬಾ ಇದೆ. ಸುಮಾರು ಟೊಮೊಟೊ ಗಿಡ, ಆಮೇಲೆ ನಿಂಬೆಹಣ್ಣಿಂದು, ಮುಂಚೆ ಸೀತಾಫಲ ಗಿಡನೂ ಸಮೇತ ಇತ್ತು, ಈಗಲೂ ಇದೆ. ಆದರೆ ಈಗ ಸೀಸನ್ ಅಲ್ಲ, ಈಗ ಹಣ್ಣುಗಳೆಲ್ಲ ಯಾವುದೂ ಬಿಟ್ಟಿಲ್ಲ. ಆಲ್ಮೋಸ್ಟ್ ನಾವು ಹಿಂದ್ಗಡೆ ಹೋಗಿ ಅಲ್ಲೇ ಸೀತಾಫಲ ಇದ್ದರೆ ಸೀತಾಫಲ ಕಿತ್ಕೊಂಡು ಅಲ್ಲೇ ತಿಂದು ಬೀಜ ಎಲ್ಲ ಅಲ್ಲೇ ಒಗೆದು ಬರ್ತೀವಿ. ಏನೋ ಒಂಥರ ಖುಷಿ ಇರುತ್ತೆ ನಾವು ಗಾರ್ಡನಿಗೆ ಹೋದರೆ. ನನಗಂತೂ ಗಾರ್ಡನ್ ತುಂಬಾ ಇಷ್ಟ. ಅವರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಮ್ಮ ಅತ್ತೆನೂ ಅಲ್ಲಿ ಗಾರ್ಡನ್ನಲ್ಲಿ. ಆಮೇಲೆ 2 ತೆಂಗಿನ ಮರಗಳನ್ನು ಇದೆ. ಇಲ್ಲಿ ಸುಮಾರು ಬರ್ಡ್ಸ್ಗಳೆಲ್ಲನೂ ಬರುತ್ತೆ. ಬೆಳಗ್ಗೆ ಎದ್ದು ಹೋದ್ರೆ ಅಂತೂ ಒಂಥರ ಖುಷಿಯಾಗುತ್ತೆ. ಬರ್ಡ್ಸು ಎಲ್ಲ ಚಿಲಿಪಿಲಿ ಚಿಲಿಪಿಲಿ ಅಂತಿರೋದು ಏನೋ ಒಂಥರ ಖುಷಿ ಅನಿಸುತ್ತೆ. ಎಷ್ಟೊಂದು ಸಲ ಈ ಥರ ಒಂದ್ಸಲ ಹಿಂಗೆ ಹೋಗಿ ಬಂದರೆ ನನಗೆ ಆಗೋ ಖುಷಿನೇ ಬೇರೆ. ನಮಗೆ ಹಂಗೊಬ್ಳಿಗೆ ಅಂತಲ್ಲ, ಈವನ್ ನನ್ನ ಮಗಳಾಗಲಿ ನಮ್ಮ ಹಸ್ಬೆಂಡಿಗಾಗಲಿ ಏನೋ ಒಂಥರ ಮೈಂಡ್ ಎಷ್ಟು ರಿಫ್ರೆಶ್ ಅನಿಸುತ್ತಲ್ಲ ಅಂತ ಅನಿಸುತ್ತೆ. ಆಮೇಲೆ ನಾವು ಟೀ ಎಲ್ಲ ಕುಡಿದ್ಬಿಟ್ಟು ಒಂದ್ಸಲ ವಾಕ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹಾಗೆ ವಾಕ್ ಹೋದ್ವಿ. ವಾಕ್ ಹೋದರೆ ಅಲ್ಲಿ ಫುಲ್ಲು ಏನು ಹೇಳ್ತಾರೆ, ಜಾಲಿ ಮರ ಅಂತ ಹೇಳ್ತಾರೆ, ಜಾಲಿ ಗಿಡ ಅದೆಲ್ಲ ಫುಲ್ಲು ಒಣಗೋಗ್ಬಿಟ್ಟಿತ್ತು. ಅದಕ್ಕೆ ನನ್ನ ಮಗಳು ಅವ್ರ ಅಪ್ಪಂಗೆ ಕೇಳ್ತಾ ಇದ್ಲು, ಅಪ್ಪ ಇದು ಯಾಕೆ ನೀರಿದ್ರೂ ಸಮೇತ ಈ ಗಿಡ ಎಲ್ಲ ಒಣಗೋಗಿದೆಯಲ್ಲ, ಯಾಕಿದು ಈ ಥರ ಅಂತ ಕೇಳ್ತಾ ಇದ್ಲು. ಅದಕ್ಕೆ ನನ್ನ ಹಸ್ಬೆಂಡು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಈ ಜಾಲಿ ಗಿಡ ನೀರಿದ್ದರೆ ಒಣಗತ್ತೆ, ನೀರಿಲ್ಲ ಅಂದರೆ ಇನ್ನೂ ತುಂಬ ಚೆನ್ನಾಗೇ ಬೆಳೆಯುತ್ತೆ. ಇದು ನೀರಲ್ಲೇ ಬೆಳೆಯೋದು, ನೀರು ಜಾಸ್ತಿ ಆದರೆ ಇದು ಒಣಗತ್ತೆ. ಆ್ಯಕ್ಚುಲಿ ಇದು ಇರೋದೇ ಅದೇ ಥರನೇ ಇದು ಗಿಡ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನೇಚರ್ ಎಷ್ಟು ವಿಚಿತ್ರ ಅಲ್ವಾ. ಹಿಂಗೆ ನೀರು ಜಾಸ್ತಿ ನೀರಿದ್ರೂ ಸಮೇತ ಜಾಲಿ ಗಿಡ ಹಿಂಗೆ ಒಣಗುತ್ತಲ್ಲ, ಅದು ಯಾವ ಔಷಧಿ ಹೊಡೆದ್ರೂ ಅದು ಗಿಡಕ್ಕೆ ಏನೂ ಆಗೋದೇ ಇಲ್ಲಂತೆ. ಆದರೆ ನೀರು ಜಾಸ್ತಿ ಆದರೆ ಅದು ಗಿಡ ಒಣಗತ್ತಂತೆ. ಅದಿರೋದೇ ಅದೇ ಥರ ಅಂತ ಕೇಳಿ ಎಷ್ಟು ವಿಚಿತ್ರ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. ಮತ್ತು ನಾವು ಅಲ್ಲೇ ಬರ್ಡ್ಸ್ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಹೋಗ್ಬಿಟ್ಟು ಮತ್ತು ನೇಚರೆಲ್ಲ ಎಂಜಾಯ್ ಮಾಡಿ ಆಮೇಲೆ ಮನೆ ಕಡೆಗೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ತುಂಬಾ ಮಳೆ ಸ್ಟಾರ್ಟ್ ಆಯಿತು. ಮಳೆ ಸ್ಟಾರ್ಟ್ ಆಯ್ತಲ್ಲ, ಅಲ್ಲೇ ಸ್ವಲ್ಪ ನಮ್ಮದು ಚಿಕ್ಕಮ್ಮನ ಮನೆ, ನಮ್ಮ ಹಸ್ಬೆಂಡ್ ಚಿಕ್ಕಮ್ಮ ಮನೆ ಇದೆ. ಚಿಕ್ಕಮ್ಮ ಮನೆಯಲ್ಲಿ ಅವತ್ತು ಆನಿಯನ್ ಬೋಂಡ ಅದೆಲ್ಲ ಮಾಡಿದರು. ಆನಿಯನ್ ಬೋಂಡ, ಮಂಡಕ್ಕಿ ಎಲ್ಲ ತಿಂದ್ಬಿಟ್ಟು ನಾವು ಮತ್ತೆ ನಮ್ಮ ಅತ್ತೆ ಮನೆಗೆ ಹೋದ್ವಿ. ನಮ್ಮ ಅತ್ತೆ ಇದು ಆನಿಯನ್ ಬೋಂಡ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಊರಿಗೆಲ್ಲ ಹೋದಾಗ ಅವರಿಗೆ ನಮಗೆಲ್ಲ ಏನಾದರೂ ವೆರೈಟಿ ಅಡುಗೆ ಮಾಡಿಕೊಟ್ಟು ನಮಗೆ ತಿನ್ನಿಸೋದೇ ಅವರಿಗೊಂದು ಸಖತ್ತು ಖುಷಿ. ನಾವು ಅಪರೂಪಕ್ಕೆ ಹೋಗ್ತೀವಲ್ಲ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ವೆರೈಟಿ ಮಾಡೇ ಮಾಡ್ತಾರೆ ಅವರು. ಅಲ್ಲಿ ನಮ್ಮ ಹಸ್ಬೆಂಡ್ ಚಿಕ್ಕಮ್ಮ ಮನೆ ಹತ್ರ ಏನು ಸ್ಪೆಷಲ್ಲು ಅಂತಂದರೆ
ಮಸೀದಿ ಮತ್ತು ಟೆಂಪಲ್ಲು ಎರಡು ಹತ್ತತ್ರನೇ ಇದೆ. ಈ ಒಂದೇ ಶಾಟಲ್ಲಿ ಐ ಥಿಂಕ್ ಮಸೀದಿ ಮತ್ತು ಟೆಂಪಲ್ ಅಂದರೆ ಒಂದು ಆಂಜನೇಯ ಸ್ವಾಮಿ ಗುಡಿ ದೇವಸ್ಥಾನಕ್ಕೆ ಒಂದು ಆರ್ಚ್ ಮಾಡಿದ್ದಾರೆ. ಅದೆರಡು ಹತ್ತತ್ರನೇ ಕಾಣುತ್ತೆ. ಒಂದೇ ಶಾರ್ಟಲ್ಲೇ ಕಾಣುತ್ತೆ. ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಯಾವ್ದಾದ್ರು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಊರಿಗೆ ಏನಾದರೂ ಹೋದಾಗ. ಅದೆಲ್ಲ ಮುಗಿಸಿ ನಾವು ಅತ್ತೆ ಮನೆಗೆ ಹೋಗಾದ್ಮೇಲೆ ಅಲ್ಲಿ ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ ಮಲ್ಲಿಕಾರ್ಜುನ ಸ್ವಾಮಿ ದೇವ್ರು ಏನಿದೆ ಅದು ಅಮಾವಾಸ್ಯೆಗೆ ಹುಣ್ಣಿಮೆಗೆ ಊರೆಲ್ಲ 2 ರೌಂಡು ಹೋಗಿ ಬರುತ್ತೆ. ಒಂದೊಂದು ಟೈಮು ಒಬ್ಬೊಬ್ಬರು ಹೂವಿಗೆ ಹಣ್ಣಿಗೆ ಯಾರಾದರೂ ಪೇ ಮಾಡ್ತಾರೆ ಆ ದೇವರಿಗೆ. ಒಂಥರ ಅದನ್ನು ದೇವ್ರು ಬಂತು ಅಂತ ಅದಕ್ಕೆ ವೆಯ್ಟ್ ಮಾಡಿ ಅದನ್ನು ದೇವ್ರನ್ನ ಕಾದು ಅದಕ್ಕೆ ದೇವ್ರಿಗೆ ಒಂಥರ ನಮಗೆ ಏನು ಹಣ್ಣು ಹೂಕಾಯಿ ಮಾಡಿಸೋದೇ ಒಂದು ಖುಷಿ. ಮನೆ ಹತ್ರನೇ ದೇವ್ರು ಬರುತ್ತಲ್ಲ ಅಂತ ಏನೋ ಒಂಥರ ಖುಷಿ. ಇಲ್ಲಿ ನಾವು ಅಪಾರ್ಟ್ಮೆಂಟಲ್ಲಿ ಇರೋದಕ್ಕೆ ನಮ್ಗೆ ಆ ಥರ ಎಲ್ಲ ಏನೂ ಗೊತ್ತಾಗೋದೇ ಇಲ್ಲ. ದೇವ್ರು ಬರುತ್ತೆ, ಮನೆ ಮುಂದೆ ದೇವ್ರು ಬರುತ್ತೆ ಆ ಥರ ಎಲ್ಲ ನಾವು ನೋಡೋದೇ ಇಲ್ಲ ಇಲ್ಲಿ. ಅಲ್ಲಿ ಅತ್ತೆ ಮನೆಯಲ್ಲಿ ಹೋದಾಗ ನೋಡಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ದೇವ್ರು ಮನೆ ಮುಂದೆ ಬರುತ್ತಲ್ಲ ಅಂತ ಹೇಳ್ಬಿಟ್ಟು. ಆವತ್ತು ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ರೇನ್ ಇರೋದಕ್ಕೆ ಫುಲ್ಲು ಪವರೇ ಇರಲಿಲ್ಲ. ಫುಲ್ ಡೇ ಪವರೇ ಇರಲಿಲ್ಲ. ಮಧ್ಯೆ ಸ್ವಲ್ಪ ಒಂದು 1/2 ಅವರ್ ಬರ್ತಾಯಿತ್ತು ಪವರು. ಆಮೇಲೆ ಪವರ್ ಹೋಗ್ತಾಯಿತ್ತು. ಆ ಪವರೇ ಇರಲಿಲ್ಲ. ಆಲ್ಮೋಸ್ಟ್ ನೈಟ್ ಒಂದು 2:30, 3 ತನಕ ಪವರೇ ಇರಲಿಲ್ಲ. ಆಮೇಲೆ ನನಗೂ ನಿದ್ದೆನೇ ಬರಲಿಲ್ಲ. ಸೊಳ್ಳೆ ಎಲ್ಲ ಜಾಸ್ತಿ ಅಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಬೆಸ್ಕಾಮಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಅವರು ಪರವಾಗಿಲ್ಲ ಚೆನ್ನಾಗೇ ರೆಸ್ಪಾಂಡ್ ಮಾಡಿದರು. ಬಟ್ ಅವ್ರೇನು ಹೇಳಿದರು ಅಂದರೆ ಅಲ್ಲಿ ನೈಟ್ ಸರ್ವಿಸೆಲ್ಲ ಹಳ್ಳಿ ಕಡೆಗಿರೋದಿಲ್ಲ, ಅದಕ್ಕೆ ಅಲ್ಲಿ ಯಾರೂ ರೆಸ್ಪಾಂಡ್ ಮಾಡಲ್ಲ ಮೇಡಮ್, ಆದರೂ ನಾನು ಟ್ರೈ ಮಾಡ್ತೀನಿ ಅಂತೇಳಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಒಂಥರ ಖುಷಿ ಆಯಿತು ನನಗೆ. ಓಕೆ ಪರವಾಗಿಲ್ಲ ಬೆಸ್ಕಾಮ್ ನೈಟ್ ಸರ್ವಿಸಲ್ಲೂ ಏನಾದರೂ ಒಂದು ರೆಸ್ಪಾಂಡ್ ಮಾಡ್ತೀಯಲ್ಲ ಅಂತೇಳ್ಬಿಟ್ಟು ಒಂಥರ ಖುಷಿ ಆಯಿತು. ಆಮೇಲೆ ಒಂದು 3 ಹಂಗೆ ಮತ್ತೆ ಪವರ್ ಬಂತು. ಆಮೇಲೆ ಸ್ವಲ್ಪ ಒಳ್ಳೆ ನಿದ್ದೆ ಬಂತು ಅಂತ ಹೇಳ್ಬೋದು. ನಮಗೆಲ್ಲ ಇಲ್ಲಿ ಸಿಟಿ ಲೈಫಲ್ಲಿ ಒಂದು ಸ್ವಲ್ಪ ಹೊತ್ತೂ ಪವರ್ ಇಲ್ಲ ಅಂದರೆ ಇರೋಕ್ಕೆ ಆಗೋಲ್ಲ. ಹಳ್ಳಿಯವರೆಲ್ಲ ಎಷ್ಟು ಚೆನ್ನಾಗಿ ಪವರ್ ಇಲ್ದಲೇ ಇದ್ರೂ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿರ್ತಾರಲ್ಲ ಅವರು. ಇಲ್ಲ ಅಂದ್ರೂ ಅವರೇನು ತಲೆನೇ ಕೆಡಿಸ್ಕೊಳಲ್ಲ, ಆದ್ರೂ ಒಳ್ಳೆ ನಿದ್ದೆ ಮಾಡ್ತಾರೆ. ನಮಗೆ ಪವರ್ ಇಲ್ವಲ್ಲ ಅನ್ನೋ ಒಂದು ಟೆನ್ಷನಲ್ಲೇ ನಾವು ನಿದ್ದೆ ಮಾಡಿರೋದಿಲ್ಲಲ್ಲ ಅನ್ನೋ ಥರ ಅನಿಸುತ್ತೆ. ಮತ್ತು ಮಾರನೇ ದಿನ ಇನ್ನೇನು ಊರಿಗೆ ಹೋಗಬೇಕಲ್ಲ ಅಂತ ಎಲ್ಲ ರೆಡಿ ಆಗ್ತಾಯಿದ್ವಿ. ರೆಡಿ ಆಗ್ಬೇಕಾದ್ರೆ ಮನೆ ಹತ್ರನೇ ಮ್ಯಾಂಗೋ ಬಂದಿತ್ತು. ನನ್ನ ಹಸ್ಬೆಂಡು ಮತ್ತು ಅವರು ಚಿಕ್ಕಮ್ಮ ಇಬ್ಬರೂ ಫುಲ್ ಬಾರ್ಗೇನ್ ಮಾಡಿ ಸುಮಾರು ಹಣ್ಣೆಲ್ಲ ತಗೊಂಡು ಬಂದ್ವಿ ನಾವು. ಮ್ಯಾಂಗೋ ಹೆಂಗೂ ಸೀಸನ್ನು ಇತ್ತಲ್ಲ ಅಂತ ಹೇಳ್ಬಿಟ್ಟು ಹಣ್ಣೆಲ್ಲ ತೊಗೊಂಡು ಬಂದ್ವಿ. ಹಣ್ಣೆಲ್ಲ ತೊಗೋಬೇಕಾದ್ರೆ ಅಲ್ಲೇ ನಮ್ಮ ಮನೆ ಎದುರುಗಡೆನೇ ಒಂದು ಸೀಬೆಕಾಯಿ ಮರ ಇದೆ. ಆ ಮರಕ್ಕೆ ಸುಮಾರು ಜನ ಮಕ್ಕಳು ಒಂದೇ ಒಂದು ಹಣ್ಣಿಗೋಸ್ಕರ ಫುಲ್ ಮರ ಹತ್ತಿ ಮರ ಎಲ್ಲ ಹುಡುಕಿ ಒಂದು ಹಣ್ಣು ಕಿತ್ಕೊಂಡು ತಿಂತಾಯಿದ್ರು. ಅವ್ರು ನೋಡಿದಾಗ ಎಷ್ಟು ಚೆನ್ನಾಗಿ ಅನಿಸ್ತಾಯಿತ್ತು. ಈ ಮಕ್ಕಳು ನೋಡು ಒಂದು ಹಣ್ಣಿಗೆ ಎಷ್ಟು ಬೆಲೆ ಅವ್ರಿಗೆ ಗೊತ್ತಿರತ್ತೆ, ಮರ ಎಲ್ಲ ಹತ್ತಿ ಎಷ್ಟು ಚೆನ್ನಾಗಿ ಕಿತ್ಕೊಂಡು ತಿಂತಾರಲ್ಲ ಅಂತ. ನಮ್ಮ ಮಕ್ಕಳಿಗೆಲ್ಲ ಹೆಚ್ಚು ಕೊಟ್ರೂ ತಿನ್ನೋದು ಅಷ್ಟರಲ್ಲೇ ಇರುತ್ತಲ್ಲ ಅಂತ ಎಷ್ಟೊಂದು ಸಲ ಅನಿಸುತ್ತೆ. ಈ ಸಲ ನಂದು ಲಾಂಗ್ ವಿಡಿಯೋ ಇಷ್ಟೇ ಅಪ್ಡೇಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಹೆಂಗೆ ಬಂದಿದೆ ಏನು ಚೆನ್ನಾಗಿ ಬಂದಿದೆಯಾ, ಇನ್ನು ಏನೇನು ಇಂಪ್ರೂವ್ ಮಾಡ್ಕೋಬೋದು ನಾನು, ಇನ್ನು ಯಾವ ಥರ ಮಾತಾಡ್ಬೋದು, ಚೆನ್ನಾಗಿ ಮಾತಾಡಿದ್ದೀನಾ, ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಪರ್ಸ್ನಲ್ ಬ್ಲಾಗ್ ಮಾಡ್ತಾ ಇರೋದು. ಒಂಥರ ಬಟರ್ಫ್ಲೈ ಎಲ್ಲ ಹಾರ್ತಿದೆಯೇನೋ ಹೊಟ್ಟೆ ಒಳಗೆ ಅನ್ನೋ ಥರ ಅನ್ನಿಸ್ತಾ ಇದೆ ನನಗೆ. ಒಂದು ಕಡೆ ಖುಷಿನೂ ಆಗ್ತಾಯಿದೆ. ಓಕೆ ಪರವಾಗಿಲ್ಲ, ಡೇ ಬೈ ಡೇ ನಾನು ವಿಡಿಯೋ ಏನು ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ ಅದರಲ್ಲಿ ನಾನು ಇಂಪ್ರೂವ್ ಆಗ್ತಾಯಿದ್ದೀನಿ ಅಂತ ನನಗೂ ಅನ್ನಿಸ್ತಾ ಇದೆ ಇತ್ತೀಚೆಗೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ಬ್ಲಾಗ್ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.